ಚುನಾವಣೆ ಇಡೀ ರಾಜ್ಯ ತುಂಬ ದೊಡ್ಡ ಪ್ರಚಾರ ಆಗಿದೆ. ಇವತ್ತಿಂದ ಅದಕ್ಕೆ ತೆರೆ ಬರಬೇಕು. ಮತ್ತೆ ನಾಳೆ ಬೇರೆ ಯಾವ್ದಾರ ಕಡೆ ಜಿಲ್ಲೆಗೆ ಹೋಗಲಿ, ನಮ್ಮ ಜಿಲ್ಲೆ ಶಾಂತಿರಲಿ. ಇನ್ನೊಂದೆಲ್ಲ ಈಗಾಗಲೇ ಲಕ್ಷ್ಮಣ್ ಸವದಿ ಅವರು ಅಲ್ಲೇ ಹೇಳಿದ್ದಾರೆ, ಮತ್ತೊಂದು ನಾಳಿಂದ ಚರ್ಚೆಗೆ ಬರ್ತದೆ. ನಾವೆಲ್ಲ ಒಂದೇ ಕ್ಷೇತ್ರದವ್ರು ಇಷ್ಟು ಜನ ಇದ್ದೀವಿ, ನಾವ್ಯಾಕೆ ಮಾಡೋದು ಅಂತ ಈಗಾಗಲೇ ಬೀಜ ಬಿತ್ತಿದ್ದಾರೆ. ಅದು ಯಾವುದೂ ಕೂಡ ವರ್ಕೌಟ್ ಆಗೋಲ್ಲ. ಇದೆಲ್ಲ ಕೂಡಿ ಚುನಾವಣೆ ಮಾಡಿದ್ದೀವಿ. ನಾವೇ ಹೆಚ್ಚು ನೀವೇ ಹೆಚ್ಚಲ್ಲ. ಯಾರು 9ರಿಂದ ಆಯ್ಕೆ ಮಾಡ್ತಾರೆ ಅಧ್ಯಕ್ಷ ಅವರು ಆಗ್ತಾರೆ. ಈ 13ರಲ್ಲಿ ಇವರು ಹೊರಗಡೆಯಿಂದ ಕೂತು ಈಗಾಗಲೇ ಹೊಸದಂದರೆ ಮತ್ತೆ ಚರ್ಚೆಯಲ್ಲಿ ಇರಬೇಕಾದ್ರು ಅಧ್ಯಕ್ಷ ಆಗುವವರಿಗೆ ಅಂತ ಒಂದು ಹೊಸ ತಳಿಯನ್ನು ಸಂಶೋಧನೆ ಮಾಡಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಬೇಡಂತ ತಮ್ಮಲ್ಲಿ ವಿನಂತಿ. ಬಹುಶಃ ಜಾಸ್ತಿ ಹೇಳೋದು ಅವಶ್ಯಕತೆ ಇಲ್ಲ. ಜನರ ಆಶೀರ್ವಾದ ನಮ್ಮ ಗುಂಪು ನಿರೀಕ್ಷೆಯಂತೆ ನಾವೆಲ್ಲ DC ಬ್ಯಾಂಕನ್ನು ಅಧಿಕಾರ ಚುಕ್ಕಾಣಿಯಲ್ಲಿ ಯಶಸ್ವಿಯಾಗಿದೆ. ಇಲ್ಲ, ಏನು ಚುನಾವಣೆ ಬಂದಾಗ ಸ್ವಾಭಾವಿಕ. ಎದುರಾಳಿ ಕೂಡ ಅವನ ಕೆಪಾಸಿಟಿ ಕೂಡ ಜನ ನೋಡ್ತಾರೆ. ಅವನದೇನು ಕೆಪಾಸಿಟಿ ಅವನ ಅಸೆಸ್ಮೆಂಟ್ ಮಾಡ್ತಾರೆ. ಈಗ ನಾ ಏನೋ ಹೇಳಿದ್ರೆ ಅಂತ ಜನ ಎಲ್ಲ ಕೇಳಲಿಕ್ಕೆ ಹೋಗಲ್ಲ. ಸೊ ಅದನ್ನು ನಾವು ಭಾಳ ನೆಗ್ಲೆಕ್ಟಾಗಿ ನೋಡಿದ್ದೀವಿ. ಆ ರೀತಿ ನೋಡಿ ಅಂದರೆ ಒಳ್ಳೆ ಸಲಹೆ ಇದ್ದರೆ ಕೊಡಲಿ, ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಅನಾವಶ್ಯಕ ಆರೋಪ ಮಾಡೋದ್ರಲ್ಲಿ ಯಾವ ಸಂತೋಷ ಇಲ್ಲ. ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ. ಇಲ್ಲ ಕೊಟ್ಟರೆ ಆಯ್ತು, ಅದು ಕ್ಲೋಸ್ ಆಯ್ತಲ್ಲ. ಇದು ಕೊಟ್ಟಿದ್ದಾರೆ ಜನ ನಮ್ಗೆ ಆಡಳಿತ 1 ವರ್ಷ ನಡೆಸಿದೀವಿ ನಾವು. ಅಣ್ಣಾಸಾಹೇಬ್ ಅಪ್ಪಸಾಹೇಬ್ ಕುಲಗಡೆ ಅವರು 1 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆ ಅವಧಿಯಲ್ಲಿ ಒಳ್ಳೆಯ ಆಡಳಿತ ಕೊಟ್ಟಿದೆ ಅಂತ ನಾನು ಮಂಡಿ ಕೂಡ ಹೇಳಿದ್ದೀನಿ. ಸೊ ಈಗ 1 ವರ್ಷದಲ್ಲಿ ಮಾದರಿಯಾಗಿ ನಾವು ಮಾಡಲಾಗಿ ಮಾಡಿದ್ದೀವಿ. ಅದೇ ಮಾಡಲ್ ಕೂಡ ಮುಂದಿನ 5 ವರ್ಷದಲ್ಲಿ ಮುಂದುವರ್ತದೆ. ಯಾರಿಗೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗ ಮತ್ತೆ ಹೇಳ್ತಾ ಇದ್ದಾರೆ DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಾವೇ ಆಗ್ತೀವಿ, ಯಾಕಂದ್ರೆ ಒಳಗೊಂದಿದೆ ಹೊರಗೊಂದಿದೆ ನೋಡ್ತಾ ಇರಿ ಅಂತ ಹೇಳಿ. ಮತ್ತೆ ಮೊನ್ನೆ ಆರೋಗ್ಯರಾಗ ಏನೋ ಹೇಳಿದ ಚೀಟಿ ಇದೆ ಇಂತಿದೆ ಅಂತ ಮುಗಿತಲ್ಲ, ಕ್ಲೋಸ್ ಆಯ್ತು. 4 ಎಕ್ಕ ಇದೆ, ಇಲ್ಲಿ ಚೀಟಿ ಇದೆ ಅಂತ ಹೇಳಿದ್ರು, ಕ್ಲೋಸ್ ಆಯಿತು. ಅದಕ್ಕೆಲ್ಲ ಇದಕ್ಕೆ ಮುಂಚೆನೇ ಹೇಳಿದೆ. ಈಗಾಗಲೇ ಅಲ್ಲಿ ಒಂದು 4-5 ನಮ್ಮ ಸದಸ್ಯರ ಕರ್ಕೊಂಡಲ್ಲಿ ಹೇಳ್ತಾ ಇದ್ರು, ನಾವೇ ಕೂಡಿ ಒಂದೇ ಮಾಡೋಣ, ಅವ್ರಿಗೆ ಆಕ್ಸಿಡೆಂಟ್ ಆಗ್ಬೇಕಂತ. ಈಗಾಗಲೇ 1 ತಾಸಿಂದ ಈಗಾಗಲೇ ಹೊಸ ತಳಿ ಬರ್ಕಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಇರ್ತಾರಲ್ಲಿ ರಿಸಲ್ಟ್ ಇದ್ದಲ್ಲಿ ಅಲ್ಲಿ ಹೋದಾಗ ಅವ್ರು ಹೇಳ್ತಾ ಇದ್ರಂತೆ ಒಟ್ಟಿಗೆ ಮಾಡೋಣ ಅಂತ. ಅದು ಚರ್ಚೆ ಬೇಡ ಅಂತ ನಾವು ಹೇಳೋದು. ಅದು ಯಾವುದು ಕೂಡ ಸಕ್ಸಸ್ ಆಗೋಲ್ಲ, ಚರ್ಚೆ ಬೇಡ.